ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ನಿವೇತಾ ಗೌಡ ಅವರು ಹಠಕ್ಕೆಂದೇ ಬಾತ್ರೂಮ್ ನಲ್ಲೇ ಮತ್ತೆ ವಿಡಿಯೋ ಮಾಡಿದ್ದಾರೆ. ಇದಕ್ಕೂ ಕಾರಣ ಇದೆಯಂತೆ. ಬಿಗ್ ಬಾಸ್ ಖ್ಯಾತಿಯ ನಿವೇತಾ ಗೌಡ ಅವರು ಬಾತ್ರೂಮ್ ನಲ್ಲೇ ಯಾಕೆ ವಿಡಿಯೋ ಮಾಡ್ತಾರೆ, ಹಾಲ್ ನಲ್ಲೂ ವಿಡಿಯೋ ಮಾಡಬಹುದಲ್ವಾ ಎಂದು ನೆಟ್ಟಿಗರೊಬ್ಬರು ಕಮೆಂಟ್ ಮಾಡಿದ್ದಾರೆ. ಇದನ್ನೇ ಇಟ್ಕೊಂಡು ನಿವೇದಿತಾ ಮತ್ತೆ ಬಾತ್ರೂಮ್ ನಲ್ಲೇ ವಿಡಿಯೋ ಮಾಡ್ತಿದ್ದಾರೆ. ನಿವೇದಿತಾ ಗೌಡ ಅವರಿಗೆ ನೆಟ್ಟಿಗನೊಬ್ಬ ಚಿನ್ನ ಯಾವಾಗ್ಲೂ ಬಾತ್ರೂಮ್ ನಲ್ಲೇ ಯಾಕೆ ವಿಡಿಯೋ ಮಾಡ್ತೀಯಾ, ಹಾಲ್ ನಲ್ಲೂ ವಿಡಿಯೋ ಮಾಡು ಎಂದು ಕಮೆಂಟ್ ಮಾಡಿದ್ದರು. ಈ ಕಮೆಂಟ್ ಇಟ್ಕೊಂಡು ನಿವೇತಾ ಗೌಡ ಅವರು ಚಿನ್ನ ಹಾಲ್ ನಲ್ಲಿ ಬೆಳಕು ಕಡಿಮೆ ಎಂದು ಹೇಳಿದ್ದಲ್ಲದೆ ಮೈಮಾಟ ತೋರಿಸುವ ವಿಡಿಯೋ ಮಾಡಿದ್ದಾರೆ. ನಿವೇತಾ ಗೌಡ ಅವರು ಪ್ರತಿನಿತ್ಯವೂ ರೀಲ್ಸ್ ಮಾಡಿಯೇ ಅಥವಾ ಬೋಲ್ಡ್ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಿರ್ತಾರೆ. ಎಷ್ಟೋ ಪಡ್ಡೆ ಹುಡುಗರು ಇವರ ಪೋಸ್ಟ್ ನೋಡಲು ಕಾಯ್ತಿರ್ತಾರೆ. ಇನ್ನು ಆ ಪೋಸ್ಟ್ ಗಳಿಗೆ ಬರುವ ಕಾಮೆಂಟ್ ಗಳ ಬಗ್ಗೆ ಕೇಳಬೇಕೆ? ನಿವೇದಿತಾ ಗೌಡ ಅವರಿಗೆ ಸಿಕ್ಕಾಪಟ್ಟೆ ನೆಗೆಟಿವ್ ಕಾಮೆಂಟ್ಸ್ ಬಂದರೂ ಕೂಡ ಅವರು ಅದನ್ನ ನೋಡೋದಿಲ್ಲ ಎಂದು ಹೇಳಿದ್ದರು. ಆದರೆ ಈ ಬಾರಿ ಕಾಮೆಂಟ್ ನೋಡಿ ಟಕ್ಕರ್ ಕೊಡೋ ತರ ವಿಡಿಯೋ ಮಾಡಿದ್ದಾರೆ. ನಿವೇತಾ ಗೌಡ ಅವರ ವೈಯಕ್ತಿಕ ಜೀವನದ ಬಗ್ಗೆ ಹೆಚ್ಚು ನೆಗೆಟಿವ್ ಕಾಮೆಂಟ್ ಬರುವುದುಂಟು. ಈ ಬಗ್ಗೆ ಮಾತನಾಡಿದ್ದ ನಿವೇತಾ ಗೌಡ ಅವರು, ನಾನು ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಪೋಸ್ಟ್ ಗೆ ಬರುವ ಯಾವುದೇ ಕಾಮೆಂಟ್ ನೋಡೋದಿಲ್ಲ. ಒಮ್ಮೆ ಕಾಮೆಂಟ್ ನೋಡಿದಾಗ ಬೇಸರ ಆಯಿತು. ವೈಯಕ್ತಿಕ ವಿಷಯಗಳಿಗೆ ಕಾಮೆಂಟ್ ಮಾಡೋದು ಅವರ ಮನಸ್ಥಿತಿ ಹೇಗಿದೆ ಅಂತ ತೋರಿಸುತ್ತದೆ. ನಾನು ಆ ಕಾಮೆಂಟ್ ಗಳನ್ನ ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ನನ್ನಿಷ್ಟದ ಪ್ರಕಾರ ನಾನು ಜೀವನ ಮಾಡ್ತೀನಿ. ಯಾರದ್ದು ಇಷ್ಟಕ್ಕೋಸ್ಕರ ನಾನು ಜೀವನ ಮಾಡಲ್ಲ. ನನ್ನನ್ನು ಕೆಲವರು ದ್ವೇಷಿಸಿದರೆ ಇನ್ನು ಕೆಲವರು ಪ್ರೀತಿಸ್ತಾರೆ. ಆದ್ರೆ ಅವರೆಲ್ಲರೂ ಇನ್ಸ್ಟಾಗ್ರಾಮ್ ನಲ್ಲಿ ಕಾಮೆಂಟ್ ಹಾಕಲ್ಲ. ನೀವು ಅಂದ್ರೆ ನನಗೆ ತುಂಬಾ ಇಷ್ಟ ಅಂತ ಹೇಳಲ್ಲ. ಆದ್ರೆ ಎಲ್ಲೋ ಭೇಟಿಯಾದಾಗ ನನ್ನ ಜೊತೆ ಒಂದು ಫೋಟೋ ತಗೊಳ್ತಾರೆ, ಖುಷಿಯಿಂದ ಮಾತಾಡ್ತಾರೆ. ಕಾಮೆಂಟ್ ಹಾಕೋರು ಕೆಟ್ಟದನ್ನೇ ಹುಡುಕ್ತಾರೆ, ಕೆಟ್ಟದನ್ನಷ್ಟೇ ಸ್ವೀಕರಿಸ್ತಾರೆ. ಅದಕ್ಕೆ ನಾನು ನನ್ನ ಕೆಲಸ ಮಾಡ್ತೀನಿ. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದರೂ ಕೂಡ ಕಾಮೆಂಟ್ ನೋಡಲ್ಲ ಎಂದು ಹೇಳಿದ್ದರು. ಸದ್ಯ ನಿವೇತಾ ಗೌಡ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋನಲ್ಲಿ ಭಾಗವಹಿಸಿದ್ದಾರೆ. ಈ ಹಿಂದಿನ ಎಪಿಸೋಡ್ ನಲ್ಲಿ ಅವರು, ನನ್ನ ಜೀವನದಲ್ಲಿ ಕೆಟ್ಟ ಘಟನೆ ನಡೆಯಿತು, ಆಗ ನನ್ನ ತಂದೆ ನನ್ನ ಜೊತೆಗೆ ಇದ್ದರು, ಯಾವುದಕ್ಕೂ ತಲೆಕೆಡಿಸಿಕೊಳ್ಳಬೇಡ ಅಂತ ಹೇಳಿದ್ರು. ನನ್ನ ಲೈಫ್ ಹೀಗಾಯ್ತು ಅಂತ ಅವರಿಗೆ ಬೇಜಾರು ಆಗಿದೆ. ಅದು ನಿಜಕ್ಕೂ ಅವರಿಗೆ ಕಷ್ಟದ ಹಂತ ಆಗಿತ್ತು ಎಂದು ನಿವೇತಾ ಹೇಳಿದ್ದಾರೆ. ಬಿಗ್ ಬಾಸ್ ಶೋನಲ್ಲಿ ಚಂದನ್ ಶೆಟ್ಟಿ, ನಿವೇತಾ ಗೌಡ ಭಾಗವಹಿಸಿದ್ದರು. ಇವರಿಬ್ಬರ ನಡುವೆ ಸ್ನೇಹ ಶುರುವಾಗಿ ಆಮೇಲೆ ಪ್ರೀತಿಗೆ ತಿರುಗಿತ್ತು. ಕುಟುಂಬದವರ ಒಪ್ಪಿಗೆ ಪಡೆದು ಈ ಜೋಡಿ ಮದುವೆ ಆಗಿತ್ತು. ಅದಾಗಿ 4 ವರ್ಷದ ಬಳಿಕ ಈ ಜೋಡಿ ಡಿವೋರ್ಸ್ ಪಡೆದಿದೆ. ಹಾಗೆ ಡಿವೋರ್ಸ್ ಬಳಿಕವೂ ಇವರಿಬ್ಬರು ಮುದ್ದು ರಾಕ್ಷಸಿ ಸಿನಿಮಾ ಕೆಲಸದಲ್ಲಿ ಭಾಗಿಯಾಗಿದ್ದಾರೆ. ಸ್ನೇಹಿತರೆ, ಈ ಹೊಸ ರೀಲ್ಸ್ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.